ನಮಸ್ತೆ ಮಕ್ಕಳೇ, ವೀಣಾಪಾಣಿ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನಾನು 8ನೇ ತರಗತಿಯ 2ನೇ ಪಾಠ ನೀರು ಕೊಡದ ನಾಡಿನಲ್ಲಿ. ಏನಿದು ನೀರು ಕೊಡದ ನಾಡಿನಲ್ಲಿ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇರ್ಬೋದು. ಇದು ಒಂದು ಅಂಕಣ ಬರಹ. ಓಕೆನಾ? ಅಂಕಣ ಬರಹ ಅಂದರೆ ಏನು ಅನ್ನೋದನ್ನು ನಾನು ಕೃತಿ ಪರಿಚಯ ಮಾಡ್ತಾ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಾದರೆ ಈ ಪಾಠವನ್ನು ಬರೆದವರು ಯಾರು ಅಂದರೆ ಶ್ರೀಮತಿ ನೇಮಿಚಂದ್ರ ಅವರು. ಇವರೆಲ್ಲಿ ಹುಟ್ಟಿದ್ರು ಏನು ಅಂತೇಳಿ ನೋಡ್ಬಿಡೋಣ. ಇವರು ಚಿತ್ರದುರ್ಗದಲ್ಲಿ ಜುಲೈ 16, 1959 ಜನಿಸ್ತಾರೆ. ತಂದೆ ಪ್ರೊಫೆಸರ್ ಜಿ ಗುಂಡಣ್ಣ ಪ್ರೊಫೆಸರ್ ಆಗಿದ್ದರು. ಅವ್ರ ತಂದೆ. ತಾಯಿ ತಿಮ್ಮಕ್ಕ ಅವರು ಮನೆಯಲ್ಲಿರ್ತಾಯಿದ್ರು. ಪ್ರಾರಂಭಿಕ ಶಿಕ್ಷಣ ತುಮಕೂರು, ಮೈಸೂರಿನಲ್ಲಿ ಪೂರೈಸಿದರು. ಮೈಸೂರಿನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎಂಜಿನಿಯರಿಂಗ್ನಿಂದ BSc ಪದವಿಯನ್ನು ಪಡ್ಕೊಳ್ತಾರೆ. BSc ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ. PUC ಆದಮೇಲೆ ಪಡ್ಕೊಳ್ಳುವಂತಹ 3 ವರ್ಷದ ಕೋರ್ಸ್ ಆಗಿರುತ್ತೆ ಡಿಗ್ರಿ BSc. ಓಕೆನಾ? ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಿಂದ MS ಪದವಿಯನ್ನು ಗಳಿಸ್ಕೊಳ್ತಾರೆ. ಅದಾದಮೇಲೆ ಬೆಂಗಳೂರಿನ HAL ಸಂಸ್ಥೆಯಲ್ಲಿ ಉನ್ನತ ತಂತ್ರಜ್ಞ ಅಧಿಕಾರಿಯಾಗಿ ಇವರು ಕೆಲಸವನ್ನು ಮಾಡ್ತಾರೆ. ಕನ್ನಡದಲ್ಲಿ ಚಿಂತನ ಪೂರ್ಣಲೇಖನ ಪುಸ್ತಕಗಳನ್ನು ಬರೆಯುತ್ತಿದ್ದಾರೆ. ಇವರ ಪ್ರಮುಖ ಕೃತಿಗಳೆಂದರೆ ಯಾದ್ ವಶೇಮ್, ಇದು ಒಂದು ಕಾದಂಬರಿಯಾಗಿರುತ್ತೆ. ಯಾವುದು? ಯಾದ್ ವಶೇಮ್ ಅನ್ನುವಂಥದ್ದು. ನಮ್ಮ ಕನಸುಗಳಲ್ಲಿ ನೀವಿದ್ದೀರಿ, ಮತ್ತೆ ಬರೆದ ಕಥೆಗಳು, ನೇಮಿಚಂದ್ರರ ಕಥೆಗಳು ಮುಂತಾದ ಕಥಾ ಸಂಕಲನಗಳು ಇವರು ಬರೆದಿರುವಂತಹ ಕವನ ಸಂಕಲನಗಳು. ಅಂದರೆ ಇವರು ಬರೆದಿರುವಂತಹ ಕೃತಿಗಳ ಲಿಸ್ಟಿಗೆ ಸೇರುತ್ತೆ. ಒಂದು ಕನಸಿನ ಪಯಣ, ಪೆರುವಿನ ಪವಿತ್ರ ಕಣಿವೆಯಲ್ಲಿ, ಇವೆರಡು ಪ್ರವಾಸ ಕಥನಗಳಾಗಿರುತ್ತವೆ. ಪ್ರವಾಸ ಕಥನ ಅಂದರೆ ನೀವಾಗಲೇ ಈಗ ಲಾಸ್ಟ್ ಇಯರೇ ತಿಳ್ಕೊಂಡಿರ್ತೀರ. ಆತ್ಮಕಥನ, ಪ್ರವಾಸ ಕಥನ ಇವುಗಳ ವಿಧಗಳು ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಆದರೂ ಹೇಳ್ಬಿಡ್ತೀನಿ. ಪ್ರವಾಸ ಕಥನ ಅಂದರೆ ಅವರು ತಮ್ಮ ಜೀವನದಲ್ಲಿ ಅಂದರೆ ಬೇರೆ ಪ್ರದೇಶಗಳಿಗೆ ಹೋದಾಗ ಅವರಿಗೆ ಆದಂತಹ ಅನುಭವಗಳನ್ನು ಒಂದು ಪುಸ್ತಕದ ರೂಪದಲ್ಲಿ ಸಮಾಜಕ್ಕೆ ಕೊಡುವಂಥದ್ದು ಪ್ರವಾಸ ಕಥನಗಳಾಗಿರುತ್ತವೆ. ಬದುಕು ಬದಲಿಸಬಹುದು, ಅಂಕಣ ಬರಹಗಳು ಮೊದಲಾದವುಗಳು. ಬದುಕು ಬದಲಿಸಬಹುದು, ಅಂಕಣ ಬರಹಗಳು. ಇದು ಅಂಕಣ ಬರಹ, ಬದುಕು ಬದಲಿಸಬಹುದು. ಅಂಕಣ ಬರಹ ಅಂದರೆ ಏನು ಅಂತೇಳಿ ನೀವೆಲ್ಲ ಯೋಚನೆ ಮಾಡ್ತಾ ಇರ್ಬೋದು. ಅಂಕಣ ಬರಹ ಅಂತಂದರೆ ಇದು ತುಂಬ ಹಿಂದಿನ ಕಾಲದಿಂದನೇ ನಮಗೆ ಇರುವಂತಹ ಸಾಹಿತ್ಯ ಆಗಿರುತ್ತೆ. ಮಂಗಳೂರು ಸಮಾಚಾರ ಅಂತೇಳಿ ಒಂದು ಪತ್ರಿಕೆ ಬಿಡುಗಡೆಯಾಗಿರುತ್ತೆ 1844ರಲ್ಲಿ. ಆವಾಗ ಪ್ರಾರಂಭ ಆಗಿರುವಂತಹ ಈ ಅಂಕಣ ಸಾಹಿತ್ಯ ಇಂದಿಗೂ ಕೂಡ ತನ್ನದೇ ಆದಂತಹ ಮಹತ್ವಪೂರ್ಣತೆಯನ್ನು ಮತ್ತು ತನ್ನದೇ ಆದಂತಹ ಮೌಲ್ಯವನ್ನು ಇಟ್ಕೊಂಡಿದೆ. ಇಂದಿಗೂ ಕೂಡ ನಾವು ನೋಡ್ತೀವಿ. ಪ್ರತಿಯೊಂದು ಪ್ರಜಾವಾಣಿ ಆಗಿರ್ಬೋದು, ವಿಜಯ ಕರ್ನಾಟಕ ಆಗಿರಬಹುದು, ಸಂಯುಕ್ತ ಕರ್ನಾಟಕ, ಪ್ರತಿಯೊಂದು ನ್ಯೂಸ್ ಪೇಪರ್ಗಳಲ್ಲೂ ಕೂಡ ಇದರದೇ ಒಂದು ಪೇಜಲ್ಲಿ ಪ್ರಿಂಟ್ ಆಗಿರುತ್ತೆ ಅಂಕಣ ಬರಹ, ಅಂಕಣ ಸಾಹಿತ್ಯ ಅಂತೇಳ್ಬಿಟ್ಟು. ಅದರಲ್ಲಿ ಹಾಮಾನಾಯಕರವರು ತುಂಬ ಹಿಂದಿನ ಕಾಲದಲ್ಲಿ ರವಿ ಬೆಳಗೆರೆ ಅನ್ನುವಂಥವರು ಹಲವಾರು ರೀತಿಯಾದಂತಹ ಅಂಕಣಗಳನ್ನು ಬರಿತಾಯಿದ್ರು. ಏನಿದು ಅಂಕಣ ಬರಹ, ಯಾವ ವಿಷಯಗಳನ್ನ ಒಳಗೊಂಡಿರುತ್ತೆ ಅಂತ ಹೇಳೋದಾದರೆ ನಮ್ಮ ಸುತ್ತಮುತ್ತ ಇರುವಂತಹ ಘಟನೆಗಳನ್ನೇ ತುಂಬ ಸೃಜನಾತ್ಮಕವಾಗಿ ಅರ್ಥೈಸೋದು, ತುಂಬ ಸೃಜನಾತ್ಮಕವಾಗಿ ಅದನ್ನು ಸಮಾಜಕ್ಕೆ ಅರ್ಥವಾಗುವ ರೀತಿಯಲ್ಲಿ ಬರೆಯೋದು, ಅದು ಅಂಕಣ ಬರಹ ಆಗಿರುತ್ತೆ. ಹಾಗಾದರೆ ನಿಮಗೆಲ್ಲ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಏನಾದರೂ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು, ಅದಕ್ಕೆ ನಾನು ಉತ್ತರಗಳನ್ನ ಕೊಡ್ತೀನಿ. ಆಯಿತಾ ಮಕ್ಕಳೇ? ಈಗ ಮುಂದಕ್ಕೆ ಹೋಗೋಣವಾ? ಪೆರುವಿನ ಪವಿತ್ರ ಕಣಿವೆಯಲ್ಲಿ ಕೃತಿಗೆ ಕರ್ನಾಟಕ ಸಾಹಿತ್ಯ ಪ್ರಶಸ್ತಿ ಬಂದಿದೆ, ನೃಪತುಂಗ ಪ್ರಶಸ್ತಿ ಬಂದಿದೆ, ಅದೇ ಥರ ಅತ್ತಿಮಬ್ಬೆ ಪ್ರಶಸ್ತಿಗಳು ಇವರಿಗೆ ಬಂದಿದೆ. ಈ ಪ್ರಸ್ತುತ ಪಾಠವನ್ನು ಯಾವುದು? ನೀರು ಕೊಡದ ನಾಡಿನಲ್ಲಿ. ಈ ಪಾಠವನ್ನು ನಾವು ನೇಮಿಚಂದ್ರ ಅವರ
ಬದುಕು ಬದಲಿಸಬಹುದು ಕೃತಿಯಿಂದ ಆಯ್ದುಕೊಂಡಿದ್ದೀವಿ. ನೀರು ಕೊಡದ ನಾಡಿನಲ್ಲಿ ಅನ್ನುವಂತಹ ಒಂದು ಅಂಕಣವನ್ನು ನಾವು ಯಾವುದರಿಂದ ಆಯ್ದುಕೊಂಡಿದ್ದೀವಿ? ನೇಮಿಚಂದ್ರ ಅವರು ಬರೆದಿರುವಂತಹ ಬದುಕು ಬದಲಿಸಬಹುದು ಕೃತಿಯಿಂದ ಆಯ್ಕೆ ಮಾಡ್ಕೊಂಡಿದ್ದೀವಿ. ಇದು ತುಂಬ ಇಂಪಾರ್ಟೆಂಟ್. ಇದನ್ನು ನೀವು ನೆನಪಲ್ಲಿಟ್ಕೋಬೇಕು. ಯಾಕಂದರೆ ನೀವು ಸಂದರ್ಭ ಬರೆಯುವಾಗ ಇದನ್ನು ಕೂಡ ಬರೆದ್ರೆ ತುಂಬ ಅರ್ಥಗರ್ಭಿತವಾಗಿರುತ್ತೆ. ಅದು ಆಮೇಲೆ ಕರೆಕ್ಷನ್ ವ್ಯಾಲ್ಯೂಯೇಷನ್ ಮಾಡೋರಿಗೂ ಕೂಡ ತುಂಬ ಇಂಟ್ರೆಸ್ಟ್ ಬರುತ್ತೆ. ಓಕೆ, ಎಲ್ಲದನ್ನು ಬರೆದಿದೆ ಮಗು ಅಂತೇಳಿ ನಿಮಗೆ ಮಾರ್ಕ್ಸು ಚೆನ್ನಾಗಿ ಬರುತ್ತೆ. ನೀವೆಲ್ಲ ಏನು ಮಾಡ್ತೀರಾ? ಸಂದರ್ಭ ಬರೆಯುವಾಗ ಇದನ್ನು ಬಿಟ್ಬಿಡ್ತೀರ. ಕೇವಲ ಏನು ಮಾಡ್ತೀರಾ? ನೀರು ಕೊಡದ ನಾಡಿನಲ್ಲಿ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಅಂತ ಹೇಳ್ಬಿಡ್ತೀರ. ಇದನ್ನು ಕೂಡ ಸೇರಿಸಿ ಬರೆದ್ರೆ ನಿಮಗೆ 3 ಮಾರ್ಕ್ಸಿಗೆ 4 ಮಾರ್ಕ್ಸಿಗೆ ಕೊಟ್ಟಿದ್ರೆ ಎಷ್ಟು ಮಾರ್ಕ್ಸಿಗೆ ಕೊಟ್ಟಿರ್ತಾರೋ ಅಷ್ಟು ಫುಲ್ ಅಂಕಗಳು ಸಿಗೋದಕ್ಕೆ ಸಹಾಯ ಆಗುತ್ತೆ. ಆಯಿತಾ? ಓಕೆ, ಈ ಪಾಠದ ಒಂದು ಆಶಯ ಭಾವ ಏನಿದೆ ಅಂತೇಳಿ ನೋಡೋದಾದರೆ, ವಿಶ್ವದ ಜಾಗತೀಕರಣದ ಹೊಡೆತಕ್ಕೆ ಸಿಲುಕಿದ ನಮ್ಮ ನಗರಗಳಿಂದ ಕೊಳ್ಳುಬಾಕುತನವನ್ನು ಲಾಭಕೋರತನವನ್ನು ಹುಟ್ಟುಹಾಕಿ ವಿಶ್ವದ ಮಾರುಕಟ್ಟೆಯಾಗಲು ಹೊರಟಿರುವುದು ಬಲು ಅಪಾಯಕಾರಿ ಎಂಬ ವೈಚಾರಿಕ ಚಿಂತನೆಯನ್ನು ಹಾಗೂ ನಮ್ಮ ಸಂಸ್ಕೃತಿಯ ಹಿರಿಮೆಯನ್ನು ಕಾಪಾಡಿಕೊಳ್ಳುವ ಅನಿವಾರ್ಯತೆಯನ್ನು ನೀರು ಕೊಡದ ನಾಡಿನಲ್ಲಿ ಈ ಗದ್ಯ ಭಾಗದಲ್ಲಿ ಅತ್ಯುತ್ತಮವಾಗಿ ಚಿತ್ರಿಸಿದ್ದಾರೆ. ನೇಮಿಚಂದ್ರ ಅವರು ಏನು ಮಾಡ್ತಾ ಇದ್ದಾರೆ? ಈ ಪಾಠದಲ್ಲಿ ನಮ್ಮ ಸಂಸ್ಕೃತಿನ ಉಳಿಸ್ಕೋಬೇಕು, ನಮ್ಮ ಸಂಸ್ಕೃತಿ ಏನಿದೆ ಅದನ್ನು ನಾವು ಕಾಪಾಡ್ಕೋಬೇಕು, ಬೇರೆ ಸಂಸ್ಕೃತಿನ ನಾವು ಅಳವಡಿಸ್ಕೋಬಾರ್ದು, ಅದಕ್ಕೆ ನಾವು ಮಾರು ಹೋಗಬಾರ್ದು, ಅದನ್ನು ಯಾವತ್ತಿದ್ರೂ ನಾವು ದೂರ ಇಡಬೇಕು. ವಿಶ್ವ ಜಾಗತೀಕರಣ ಅಂದರೆ ಏನು? ಮುಂದುವರಿತಾ ಇದ್ದೀವಿ ಅಂತ. ವೈಜ್ಞಾನಿಕವಾಗಿ ನಾವು ಎಷ್ಟೇ ಮುಂದುವರೆದ್ರೂ ಕೂಡ ನಮ್ಮ ಸಂಪ್ರದಾಯಗಳನ್ನು ಆಚರಣೆಗಳನ್ನು ನಾವು ಬಿಡಬಾರ್ದು. ಒಳ್ಳೆಯದನ್ನು ಯಾಕೆ ಬಿಡಬೇಕು? ಒಳ್ಳೆಯದನ್ನು ನಾವು ಅಳವಡಿಸ್ಕೊಳ್ತಾ ಹೊಸದನ್ನು ಕಲಿಬೇಕೇ ಆಗಲಿ, ನಾವು ಅದನ್ನು ಮರೆತು ಕೆಟ್ಟದ್ದನ್ನು ಅಳವಡಿಸ್ಕೊಳ್ಳೋದನ್ನು ನಾವು ಬಿಡಬೇಕು ಅನ್ನುವ ಸಂದೇಶವನ್ನು ಈ ಪಾಠದ ಮೂಲಕ ತಿಳಿಸ್ತಾ ಇದ್ದಾರೆ. ಹಾಗಾದರೆ ಈ ಒಂದು ಪಾಠದ ಪ್ರವೇಶವನ್ನು ನೋಡೋಣ ಏನಿದೆ ಅಂತೇಳಿ. ಇಲ್ಲಿ ನೇಮಿಚಂದ್ರ ಅವರು ಏನು ಮಾಡ್ತಾ ಇದ್ದಾರೆ? ಅದನ್ನೇ ಹೇಳ್ತಾ ಇದ್ದಾರೆ, ನಮಗೆ ಪ್ರಕೃತಿ ಎಲ್ಲ ಕೊಟ್ಟಿದೆ. ಗಾಳಿ, ಬೆಳಕು, ನೀರು ಮತ್ತು ಆಹಾರ ಎಲ್ಲದನ್ನು ಕೊಟ್ಟಿದೆ. ಆದರೆ ಅದನ್ನು ನಾವು ಲಾಭ ಮಾಡ್ಕೋಬೇಕು ಅನ್ನುವಂತಹ ದುರಾಸೆಗೆ ಹೋಗಿ ಮಾನವ ಏನು ಮಾಡ್ತಾ ಇದ್ದಾನೆ? ಪ್ರತಿಯೊಂದರಲ್ಲೂ ಕೂಡ ಕೆಮಿಕಲ್ ಆ್ಯಡ್ ಮಾಡಿ ಮನುಷ್ಯನ ಆರೋಗ್ಯಕ್ಕೆ ಹಾನಿಯಾಗುವ ರೀತಿಯಲ್ಲಿ ವರ್ತಿಸ್ತಾ ಇದ್ದಾನೆ. ಅದರಿಂದ ಅವನು ಲಾಭ ಗಳಿಸಬೇಕು ಅನ್ನುವ ಉದ್ದೇಶವನ್ನು ಹೊಂದಿದ್ದಾನೆ ಆಗಲಿ, ಬೇರೆ ಇನ್ಯಾವ ಒಂದು ಉದ್ದೇಶವೂ ಇಲ್ಲ. ಅವನು ಹಣ ಗಳಿಕೆ ಮಾಡಬೇಕು, ನಾನು ಮುಂದೆ ಹೋಗಬೇಕು ಅಂತೇಳಿ ಅವನೇನು ಮಾಡ್ತಾ ಇದ್ದಾನೆ? ತುಂಬ ತಪ್ಪು ದಾರಿಯಲ್ಲಿ ನಡೀತಾ ಇದ್ದಾನೆ. ನಮ್ಮ ಸಂಪ್ರದಾಯಗಳನ್ನೆಲ್ಲ ಗಾಳಿಗೆ ತೂರ್ಬಿಟ್ಟಿದ್ದಾನೆ, ಆಚರಣೆಗಳನ್ನೆಲ್ಲ ಬಿಟ್ಬಿಟ್ಟಿದ್ದಾನೆ. ಅದನ್ನೆಲ್ಲದನ್ನು ನಾವು ಇಟ್ಕೋಬೇಕು ಬಾಳಲ್ಲಿ. ಅದನ್ನು ಇಟ್ಕೊಂಡು ನಾವು ಮುಂದೆ ಬೇರೆ ರೀತಿಯಾದಂತಹ ಒಳ್ಳೆಯ ಒಂದು ದಾರಿಯಲ್ಲಿ ನಡಿಬೇಕು ಅನ್ನೋದನ್ನು ಈ ಪಾಠದ ಮೂಲಕ ತಿಳ್ಕೊಳ್ತೀವಿ. ಇಲ್ಲೊಂದು ಮಾತು ಹೇಳಿದ್ದಾರೆ, ಬಳಲಿ ಬಂದವರಿಗೆ ನೀರು, ಹಸಿದು ಬಂದವರಿಗೆ ಅನ್ನವನ್ನಿಕ್ಕಿ ಅನ್ನುವಂತಹ ಸಂಸ್ಕೃತಿ ನಮ್ಮದು, ಯಾವುದು? ಭಾರತೀಯರದು. ಆ ಸಂಸ್ಕೃತಿಯನ್ನು ನಾವು ಯಾವತ್ತೂ ಕೂಡ ಮರಿಬಾರ್ದು. ಅದರ ಜೊತೆಗೆ ನಾವು ಅಭಿವೃದ್ಧಿ ಆಗಬೇಕೇ ಆಗಲಿ, ಅದು ಮನುಷ್ಯ ಸಂಕುಲಕ್ಕೆ ಒಳಿತನ್ನು ಮಾಡುತ್ತೆ. ಅಂತಹ ಒಂದು ಬೆಳವಣಿಗೆ ನಾವು ಮಾರಕ ರೀತಿಯಲ್ಲಿ ನಾವು ಬೆಳವಣಿಗೆ ಹೊಂದಿದರೆ ಅದು ಮನುಕುಲವನ್ನು ನಾಶಪಡಿಸುತ್ತೆ ಅನ್ನೋದು ಕೂಡ ಈ ಒಂದು ಪಾಠದಿಂದ ನಮಗೆ ತಿಳಿದು ಬರುತ್ತೆ. ಹಾಗಾದರೆ ಮುಂದಿನ ತರಗತಿಯಲ್ಲಿ ನಾನು ಪಾಠವನ್ನು ಶುರು ಮಾಡ್ತೀನಿ ಮಕ್ಕಳೇ. ನೀವೆಲ್ಲರೂ ಕೂಡ ಪಾರ್ಟ್ 1 ಪಾರ್ಟ್ 2 ಅಂತೇಳಿ ನಾನು ಹಾಕ್ತಾ ಇರ್ತೀನಿ ವಿಡಿಯೋಗಳನ್ನ. ನೀವು ಅದನ್ನು ಎಲ್ಲದನ್ನು ನೋಡ್ತಾ ಹೋಗಿ, ಓಕೆನಾ? ಏನಾದರೂ ನಿಮಗೆ ಡೌಟ್ಸ್ ಏನಾದರೂ ಬಂದರೆ ಅದನ್ನು ನೀವು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ಬೋದು. ನನ್ನ ಒಂದು ವಿವರಣೆ ನಿಮಗೆ ಅರ್ಥವಾಗಿದ್ದರೆ, ಚೆನ್ನಾಗಿದೆ ಅನಿಸಿದರೆ ನನಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಕಳಿಸುವಂತಹ ವಿಡಿಯೋಗಳನ್ನ ಸತತವಾಗಿ ನೋಡಿ ನನಗೆ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.